ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಒಂದು ಟ್ರಾವೆಲ್ ವ್ಲಾಗು. ಸೊ ಹಾಗಾಗಿ ನಾನು ಬೆಳಗ್ಗೆ ಬೇಗ ಎದ್ದಿದ್ದೆ, ಅಂದರೆ 4:30ಗೆ. ನಾವು ಹೋಗ್ತಾ ಇರೋದು ಬಂದುಬಿಟ್ಟು ಇದು ಬಾಬಾ ಬುಡನ್ಗಿರಿ, ಚಿಕ್ಕಮಂಗ್ಳೂರಲ್ಲಿರೋ ಬಾಬಾ ಬುಡನ್ಗಿರಿಗೆ. ಅಲ್ಲಿ ಸ್ವಲ್ಪ ಬೇಗ ಹೋದರೆ ವೆದರ್ ಚೆನ್ನಾಗಿರುತ್ತೆ, ಮಿಸ್ಟ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಬೇಗ ಎದ್ದೆ. ನನ್ನ ಮಗ ಇನ್ನೂ ಮಲಗಿದ್ದಾನೆ, ಅಂದರೆ ಕೋಲ್ಡ್ ಇತ್ತು, ಸೊ ಲೇಟಾಗಿ ಎಬ್ಸೋಣ ಅಂತ. ಹಾಗೆ ಅವರನ್ನು ಎಬ್ಸಿ ರೆಡಿಯೆಲ್ಲ ಆಗಿ ನಾವು ಹೋಗುವಾಗ ಒಂದು ಸಣ್ಣ ಅಂಗಡಿ ಓಪನ್ ಇತ್ತು, ಅಲ್ಲಿ ಕಾಫಿ ಎಲ್ಲ ಕುಡ್ಕೊಂಡು ಹೋಗ್ಬೇಕಾದ್ರೆ 6 ಗಂಟೆ ಆಗಿತ್ತು ಹೊರಟುವಾಗ. 6 ಗಂಟೆಗೆ ಹೊರಟ್ವಿ. 6 ಗಂಟೆಗೆ ಹೋದರೆ ನಾವು ಅಲ್ಲಿ ರೀಚ್ ಆಗುವಾಗ ಆಗುತ್ತೆ 10-11 ಗಂಟೆ ಆಗುತ್ತೆ. ಸೊ ಹಾಗಾಗಿ ಬೇಗ ಎದ್ದು, ಎಷ್ಟೇ ಬೇಗ ಆದರೂ ಈ ಮಕ್ಕಳಿದ್ರೆ ಲೇಟ್ ಆಗೇ ಆಗುತ್ತೆ. ಲೇಟ್ ಆಯಿತು ಸ್ವಲ್ಪ. ಹಾಗೆ ಹೋಗಿ ಅಲ್ಲಿ ಶನಿವಾರ ಸಂತೆಯಲ್ಲಿ ನಾವು ಆನ್ ದ ವೇ ನಾವು ಹೋಗುವಾಗ ಫುಲ್ ಮಳೆ ಇತ್ತು. ಅಂದರೆ ಅಷ್ಟೇನು ಜೋರಾಗಿ ಮಳೆ ಬರ್ತಾ ಇರಲಿಲ್ಲ, ಚೂರು ಚೂರು ಬರ್ತಾಯಿತ್ತು. ಕೊಡಗು ಡಿಸ್ಟಿಕಲ್ಲಿ ಮಾತ್ರ, ಅದರ ಆ ಕಡೆ ಸ್ವಲ್ಪ ಬಿಸಿಲು ಟೈಪೇ ಇತ್ತು. ನಮಗೆ ಇಲ್ಲಿಂದ 10 ಕಿಲೋಮೀಟರ್ ಆಗುತ್ತೆ, ಅಂದರೆ ನಮ್ಮೂರಿಂದ ಸೋಮವಾರಪೇಟೆಯಿಂದ ಬಾಬಾ ಬುಡನ್ಗಿರಿಗೆ 10 ಕಿಲೋಮೀಟರ್ ಆಗುತ್ತೆ. ಚಿಕ್ಕಮಂಗ್ಳೂರು ಬಂದುಬಿಟ್ಟು ನನ್ನ ತಾಯಿಯವರು, ಚಿಕ್ಕಮಂಗ್ಳೂರು ಡಿಸ್ಟಿಕ್ಕೇ ನಮ್ಮದು. ಆದರೆ ಚಿಕ್ಕಮಂಗ್ಳೂರಲ್ಲ, ಹೋಗ್ತಾ ಫುಲ್ಲು ಗ್ರೀನರಿ, ಚೆನ್ನಾಗಿತ್ತು ಪ್ಲೇಸ್ ಎಲ್ಲ. ಮತ್ತು ನಮಗೆ ಅಲ್ಲಿ ರೋಡಿನ ಅಷ್ಟು ಚೆನ್ನಾಗಿಲ್ಲ, ಅಂದರೆ ಒಂದು ಸ್ವಲ್ಪ ಇದು ಈಗ ನಾವು ಹೋಗ್ತಾ ಇದ್ದೀವಲ್ಲ, ಅದು ಸ್ವಲ್ಪ ದೂರ ಅಷ್ಟೇ ಹೈವೇ, ಆಮೇಲೆ ರೋಡ್ ಚೆನ್ನಾಗಿರಲಿಲ್ಲ. ನಾವು ತುಂಬ ಟೈಮಿಂದ ಹೊರಟಿದ್ವಿ ಅಲ್ಲಿ ಹೋಗಬೇಕು ಅಂತ. ಬಟ್ ನನಗೆ ಇದು ಬೆಸ್ಟ್ ಟೈಮ್ ಅಂತ ಅನ್ನಿಸ್ತು. ಅಂದರೆ ಈಗ ಮಳೆ ಇರೋದ್ರಿಂದ, ಅಷ್ಟು ಮಳೆನೂ ಇಲ್ಲ ಅಲ್ಲ, ಸ್ವಲ್ಪ ಇದು ಮಿಸ್ಟೆಲ್ಲ ಚೆನ್ನಾಗಿರುತ್ತೆ ಅಂತ ಈ ಟೈಮನ್ನು ಸೆಲೆಕ್ಟ್ ಮಾಡಿ ಹೋಗಿದ್ದು. ಇದು ಚಿಕ್ಕಮಂಗ್ಳೂರು. ಇಲ್ಲಿ ಸ್ವಲ್ಪನೂ ಮಳೆ ಇರಲಿಲ್ಲ, ಬಿಸಿಲಿತ್ತು, ಅಂದರೆ ಮೋಡ ಇತ್ತು, ಬಿಸಿಲು ಬಂದು ಹೋಗ್ತಾ ಇತ್ತು. ನಾವು ಚಿಕ್ಕಮಂಗ್ಳೂರು ರೀಚ್ ಆಗುವಾಗ 9 o'clock ಆಗಿತ್ತು. ಅಂದರೆ ನಾವು ಫುಡ್ಡಿಗೆಲ್ಲ ನಿಲ್ಲಿಸಿದ್ವಿ, ಫುಡ್ಡೆಲ್ಲ ತಿಂದು ಬರುವಾಗ 9 o'clock ಆಗಿತ್ತು. ನಾವು ಚಿಕ್ಕಮಂಗ್ಳೂರು ರೀಚ್ ಆಗುವಾಗ ನಮಗೆ ನ್ಯೂಸ್ ಬಂತು, ಅಂದರೆ ಮೊಬೈಲಲ್ಲಿ ನೋಡಿದ್ದು ನಾವು, ಇದು ಬಾಬಾ ಬುಡನ್ಗಿರಿಯಲ್ಲಿ ಮಣ್ಣು ಕುಸಿತಾ ಇದೆ, ಅಲ್ಲಿ ಹೋಗೋಕ್ಕೆ ಬಿಡ್ತಾ ಇಲ್ಲ ಅಂತ ಅಂದರು. ಆದರೂ ನಾವು ಅಲ್ಲಿ ವೆಹಿಕಲ್ಸ್ ಹೋಗ್ತಾ ಇತ್ತು, ಅಲ್ಲಿ ಗೊತ್ತಾಗುತ್ತೆ, ಅಂದರೆ ಆ ಥರ ವೆಹಿಕಲ್ಸ್ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ನಾವು ಹೋದ್ವಿ, ನಮಗೆ ಬಿಟ್ಟರು, ಹಾಗೇನೂ ಇರಲಿಲ್ಲ ಅಲ್ಲಿ. ನ್ಯೂಸಲ್ಲಿ ಹೇಳಿರೋ ಥರದ್ದು ಏನೂ ಇರಲಿಲ್ಲ, ನಮಗೆ ಒಳಗೆ ಹೋಗೋಕ್ಕೆ ಬಿಟ್ಟರು. ಅಲ್ಲಿ ಪೊಲೀಸವ್ರು ನಿಂತಿರ್ತಾರೆ, 50 ರೂಪೀಸ್ ಏನೋ ಚಾರ್ಜಸ್ ತೊಗೋತಾರೆ. ಮತ್ತು ಪ್ಲಾಸ್ಟಿಕ್ ಬಾಟಲ್ಸು ಅಂಥ ಐಟಮ್ ಎಲ್ಲ ಇದ್ದರೆ ಹೊರಗೆ ಹಾಕೋಕೆ ಹೇಳ್ತಾರೆ. ಸೊ ಇದೇ ನೋಡಿ, ಅಲ್ಲಿ ನಾವೀಗ ಎಂಟ್ರಿ ಆಗಿದ ತಕ್ಷಣ ಈ ಥರ ಮಿಸ್ಟ್ ಕಾಣುತ್ತೆ. ಇನ್ನೂ ಮೇಲ್ಮೇಲೆ ಹೋದರೆ ಫುಲ್ಲು ಮಿಸ್ಟು, ಅಂದರೆ ಸಖತ್ತಾಗಿತ್ತು ವ್ಯೂ ಅಂತೂ. ನಾವು ಬರುವಾಗ ಸ್ವಲ್ಪ ಲೇಟ್ ಆಯ್ತಲ್ವ, ನಾವು ಅಂದ್ಕೊಂಡ್ವಿ ಎಲ್ಲಿ ಚೆನ್ನಾಗಿ ಮಿಸ್ಟ್ ಇರಲ್ವೇನೋ, ಬಿಸಿಲಿರುತ್ತೇನೋ ಅಂತ. ಬಟ್ ಚೆನ್ನಾಗಿ ಮಿಸ್ಟ್ ಇತ್ತು, ಅಷ್ಟೇನು ಬಿಸಿಲಿರಲಿಲ್ಲ. ನಾವು ಹೋಗಿರೋ ಟೈಮ್ ವೀಕೆಂಡ್ ಆಗಿರೋದ್ರಿಂದ ತುಂಬ ವೆಹಿಕಲ್ಸ್ ಇತ್ತು, ಬೈಕಲ್ಲಿ, ಟ್ಯಾಕ್ಸಿಲಿ, ಯಾವ್ಯಾವುದ್ರಲ್ಲೆಲ್ಲ ಜನ ಬರ್ತಿದ್ರು. ನಮಗೆ ಅಲ್ಲೂ ಸಹ ಟ್ಯಾಕ್ಸಿಗಳು ಅವೈಲಬಲ್ ಇತ್ತು, ಅಂದರೆ ಒಬ್ಬೊಬ್ಬರಿಗೆ ವೆಹಿಕಲ್ಸ್ ಮೇಲೆ ಹೋಗಲ್ಲ, ಬಸ್ಸಲ್ಲಿ ಬಂದವರಿಗೆ ಅಂಥವರಿಗೆಲ್ಲ ಹೋಗಲ್ಲ. ಸೊ ಹಾಗಾಗಿ ಟ್ಯಾಕ್ಸಿಗಳು ಬೇಕಾದಷ್ಟು ಅವೈಲೇಬಲ್ ಇತ್ತು. ನಾವು ಮುಂದೆ ಹೋದಂಗೂ ಮಿಸ್ಟೇ ಫುಲ್ಲು ಇತ್ತು, ರೋಡು ಸಹ ಕಾಣ್ತಾ ಇರಲಿಲ್ಲ. ನಾವಲ್ಲಿ ಹೋಗೋ ರೋಡಲ್ಲೇ ಬೇಕಾದಷ್ಟು ಅಂಗಡಿಗಳು ಸಹ ಇತ್ತು. ಅಂಗಡಿಗಳು ಅಂದರೆ ಜೋಳ, ಮತ್ತು ಚರ್ಮುರಿ, ಮ್ಯಾಂಗೋ, ಇಂತಹದ್ದನ್ನು ಮಾಡಿಕೊಡ್ತಾಯಿದ್ರು. ನಾನು ಅವ್ರ ಹತ್ರ ಕೇಳಿದೆ, ನಾವೇ ಈ ಥರ ಚಳಿಲಿದ್ದೀವಿ, ನಿಮಗೆ ಚಳಿ ಆಗಲ್ವಾ? ಅಂದರೆ ಅವರು ಯಾವಾಗಲೂ ಇರ್ತಾರಂತೆ, ಯಾವಾಗಲೂ ಶಾಪ್ ಇರುತ್ತಂತೆ ಅವ್ರದ್ದು. ಇಲ್ಲಿ ತಾಯಿ ಮಗಳು ಇಬ್ಬರು ಸೇರಿ ಮಾಡಿ ಕೊಡ್ತಾರೆ. ನಾವಲ್ಲಿ ಹೋಗಿ ಸ್ವಲ್ಪ ಚಳಿ ಕಾದ್ವಿ, ತುಂಬ ಕೋಲ್ಡ್ ಇತ್ತಲ್ವ, ಸೊ ಹಾಗಾಗಿ ಸ್ವಲ್ಪ ಚಳಿ ಕಾದ್ವಿ. ನನ್ನ ಮಗನಿಗೆ ಸ್ವೆಟರ್ಸ್ ಎಲ್ಲ ಹಾಕಿ ಮತ್ತು ನಾವು ಹೊರಟ್ವಿ.
ನಾವಿಲ್ಲಿ ರೀಚ್ ಆದ್ವಿ. ಇಲ್ಲಿ ಅಂದರೆ ಗುಹೆ ಒಳಗೆ ಹೋಗೋಕ್ಕಿದೆ ಅಲ್ಲ, ಅಂದರೆ ಅಲ್ಲಿ ದೇವಸ್ಥಾನ ದರ್ಗಾ ಎರಡೂ ಇದೆ. ಅದ್ರ ಒಳಗೆ ಕ್ಯಾಮರಾ ತೊಗೊಂಡು ಹೋಗೋ ಹಾಗಿಲ್ಲ, ಮತ್ತು ಫೋಟೋಸ್ ಏನು ಕ್ಲಿಕ್ ಮಾಡೋ ಹಾಗೆ ಇಲ್ಲ ಅಂತ ಹೇಳಿದ್ರು. ಹಾಗೆ ನಾವಿಲ್ಲಿ ಫಾಲ್ಸ್ ನೋಡ್ಕೊಬರೋಣ ಅಂತ ಆ ಫಾಲ್ಸ್ ಇರೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಇದೇ ಆ ಫಾಲ್ಸು. ಇಲ್ಲಿ ಏನೋ ಒಂದು ವಿಶೇಷತೆ ಅಂದರೆ ಈ ಫಾಲ್ಸಲ್ಲಿ ಸ್ನಾನ ಮಾಡಿದರೆ ಇದರಲ್ಲಿ ಇದು ಏನು ಹಾಕ್ಕೊಂಡು ನಾವು ಡ್ರೆಸ್ ಹಾಕ್ಕೊಂಡು ಸ್ನಾನ ಮಾಡ್ತೀವಲ್ಲ, ಆ ಡ್ರೆಸ್ಸನ್ನು ನಾವು ಇಲ್ಲೇ ಬಿಸಾಕಿ ಹೋಗಬೇಕಂತೆ. ಅಂದರೆ ವಾಪಸ್ ತಗೊಂಡು ಹೋಗಬಾರ್ದು, ಚೇಂಜ್ ಮಾಡಿನೇ ಹೋಗಬೇಕು. ಸೊ ಇಲ್ಲಿ ನೋಡಿದ್ರೆ ತುಂಬ ಅಂತಹ ಡ್ರೆಸ್ಗಳನ್ನೇ ಇಟ್ಟಿದ್ರು, ಫುಲ್ಲು ಬಿಸಾಕಿರುವಂತಹ ಡ್ರೆಸ್ಸೇ ಇತ್ತು. ಅಲ್ಲಿಂದ ನಾವು ಮೇಲೆ ಬರುವಾಗ ಸ್ವಲ್ಪ ಮಿಸ್ಟ್ ಕ್ಲಿಯರ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಅಷ್ಟು ಮಿಸ್ಟ್ ಇರಲಿಲ್ಲ, ಸ್ವಲ್ಪ ಕ್ಲೀನಾಗಿ ಕಾಣೋ ಹಾಗೆ ಇತ್ತು, ಹೇಗೆಲ್ಲ ಗುಡ್ಡಗಳಿದೆ ಅಂತ ಕಾಣೋ. ಹೊರಗೆ ಬರುವಾಗಲೇ 2 ಗಂಟೆ ಆಗಿತ್ತು. ಸೊ ಹಾಗಾಗಿ ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ಅಲ್ಲಿರುವ ಗಾಂಧಿ ಪಾರ್ಕಿಗೆ. ಚಿಕ್ಕಮಂಗ್ಳೂರಲ್ಲಿ ಗಾಂಧಿ ಪಾರ್ಕ್ ತುಂಬ ಚೆನ್ನಾಗಿದೆ. ಅಲ್ಲಿ ಹೋದ ತಕ್ಷಣವೇ ಟ್ರೈನ್ ನಿಲ್ಲಿಸಿದ್ರು. ಇದು ಮಿನಿ ಟ್ರೈನ್ ಅಂತೆ. ಆ ಟ್ರೈನಲ್ಲಿ 2 ರೌಂಡ್ ಹೋದ್ವಿ. ಇದಾದಮೇಲೆ ಪಾರ್ಕೆಲ್ಲ ಸುತ್ತಾಡ್ಕೊಬಂದ್ವಿ. ಈ ಪಾರ್ಕ್ ಒಂಥರ ಚೆನ್ನಾಗಿತ್ತು. ಇಲ್ಲಿ ಈ ಪಾರ್ಕಲ್ಲಿ ಜಿಮ್ ಇತ್ತು, ಮತ್ತು ಮಕ್ಕಳಿಗೆ ಆಟಾಡುವಂತಹ ವೆರೈಟೀಸ್ ಇತ್ತು. ಜಾಸ್ತಿ ಫೀಸ್ ಏನಿಲ್ಲ ಅನಿಸುತ್ತೆ, 30 ರುಪೀಸು 20 ರುಪೀಸು, ಮಕ್ಕಳಿಗಾದರೆ 20, ಸಣ್ಣ ಮಕ್ಕಳಿಗಿಲ್ಲ, ಅಂದರೆ ದೊಡ್ಡ ಮಕ್ಕಳಿಗಾದರೆ 20, ದೊಡ್ಡವರಿಗಾದರೆ 30. ಒಂಥರ ಮೈಂಡ್ ರಿಲ್ಯಾಕ್ಸ್ ಆಗುವಂತಹದ್ದಿತ್ತು. ಇದೇ ಟ್ರೈನಲ್ಲಿ ನಾವು ಹೋಗಿರೋದು. ತುಂಬ ಖುಷಿಯಾಯಿತು. ಇದು ಪುಟಾಣಿ ಎಕ್ಸ್ಪ್ರೆಸ್ ಅಂತೆ, ಬಟ್ ಎಲ್ಲ ದೊಡ್ಡವರೇ ಇದ್ದರು, ಪುಟಾಣಿಗಳೇ ಕಡಿಮೆ ಇದ್ದರು. ಸೊ ಇದೇ ಇವತ್ತಿನ ವ್ಲಾಗು. ನೆಕ್ಸ್ಟ್ ವ್ಲಾಗ್ ಮಾಡೋಕ್ಕೆ ನನ್ನ ಹತ್ರ ಬ್ಯಾಟ್ರಿ ಲೋ ಆಗಿತ್ತು, ಸೊ ಹಾಗಾಗಿ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.